ಹಿಂದೆ ಇದೇ ಸ್ವಾಮೀಜಿಯವರು ಟಿಕೆಟ್ ಡೆಲ್ಲಿ ಕರ್ಕೊಂಡು ರಾಜಕೀಯ ನೋಡಿ, ಸಮಾಜದ ವ್ಯಕ್ತಿಗಳಿಗೆ ಬಹುತೇಕ ನಾವು ಜನಪ್ರತಿನಿಧಿಗಳು ಬಹಳಷ್ಟು ಜನಕ್ಕೆ ಅವರು ಸಹಾಯ ಮಾಡಿದ್ದಾರೆ, ಗುರುಗಳಾಗಿ ಅವ್ರ ಜೊತೆಗೆ ನಿಂತಿದ್ದಾರೆ. ಆದ್ರ ಇವತ್ತು ಸಮಾಜಕ್ಕೆ ಇವತ್ತು ಹೇಳಿದ್ರು ನಮ್ಮ ಸುಟಿ ಸಾಹೇಬರು, ಮಂತ್ರಿ ಮಾಡಂತ ಹೇಳ್ಬೋದು, ಮುಖ್ಯಮಂತ್ರಿ ಮಾಡಂತ ಹೇಳ್ಬೋದು, ಆದ್ರೆ ಒಂದು ಪಕ್ಷ ನಿರ್ಣಯ ತೆಗೆದುಕೊಂಡೈತಿ ಇಲ್ಲಿ. ಅದು ಬಹಳ ಮುಖ್ಯವಾದಂಥದ್ದು. ಒಂದು ಪಕ್ಷದ ಅಡಿಯಲ್ಲಿ ನಾವು ಕೆಲಸ ಮಾಡೋದಾಗ ಪಕ್ಷ ನಿರ್ಣಯ ತೆಗೆದುಕೊಂಡಾಗ ಗುರುಗಳು ಸಮುದಾಯ ಎದ್ದಿಂದ್ರಂಥದ್ದು ಎಷ್ಟು ಸರಿನಾ? ನೋಡಿ, ಟಿಕೆಟ್ ಕೇಳಕ್ ನೋಡಿ, ನಂದಲ್ಲ ಟಿಕೆಟ್ ಕೇಳಕ್, ನಾನು ಎಂದೂ ಕರ್ಕೊಂಡು ಯಾರಿಗೂ ಹೋಗಿಲ್ಲ. ನಾನು ಗುರುಗಳನ್ನ ಎಲ್ಲಿ ಬಳಕೆ ಮಾಡಿಲ್ಲ, ರಾಜಕಾರಣವಾಗಿ ನಾನು ಎಲ್ಲಿ ಬಳಕೆ ಮಾಡಿಲ್ಲ. ನಾನು ಅದನ್ನ ಬೇಕಾದ್ರೆ ಬಹಿರಂಗವಾಗಿ ಎಲ್ಲಿ ಬೇಕಾದ್ರೂ ನಿಂತ ಹೇಳ್ತೀನಿ. ಇವ್ರು ಗುರುಗಳು ನಿನ್ನೆ ಒಂದು ಮಾಧ್ಯಮದಲ್ಲಿ ಹೇಳಿದ್ರು, ಏನು ಇವರು ಎಲ್ಲಿದ್ರು, ಪಾದಯಾತ್ರೆ ಪ್ರಾರಂಭ ಆಗಿಂದ ಸಂಘಟನೆ ಆಗ್ತಂತ. ಇವರೆಲ್ಲ 85 ವರ್ಷದಿಂದ ಅವರು ಸಂಘಟನೆ ಮಾಡ್ಕೊಂಡ ಬಂದಾರ ನಮ್ಮ ತಂದೆಯವ್ರ ಜೊತೆಗೆ. ನಮ್ಮ ತಂದೆಯವ್ರು ಇವತ್ತಿಲ್ಲ, ಆದ್ರೆ ಇವರು ಗುರುಗಳು ಬಂದ್ಮೇಲೆ ಸಂಘಟನೆ ಆತ. ಅವ್ರು ಹೇಳ್ತಾರ ಯಾರ್ಯಾರು ಎಲ್ಲಿದ್ರು ಇವ್ರಿಗೆ ಹೋರಾಟ ಮಾಡಬಾರ ಅಂತ ಹೇಳಿದಂತ. ನಾನು ಕೂಡಲ ಸಂಗಮ ಆಡಿ ಸಂಗಮೇಶ್ವರ ದೇವರ ಮೇಲೆ ನಾನು ಪ್ರಮಾಣ ಮಾಡ್ತೀನಿ, ನಾನು ಯಾವತ್ತೂ ಗುರುಗಳಿಗೆ ಹೋರಾಟ ನಿಲ್ಲಿಸ್ರಿ, ಹೋರಾಟ ಮಾಡಬಾರ್ರಿ ಅಂತ ಹೇಳಿದವ. ನಾನು ಅದ್ರ ಜೊತೆಗೆ ನಿಂತವ, ಅವ್ರ ಜೊತೆಗೆ ಯಾರು ಇದ್ದಿದ್ದಿಲ್ಲ. ಇದೇ ಬಸವನಗೌಡರು ಇದ್ದಿದ್ದಿಲ್ಲ, ಇನ್ನೊಬ್ರು ಇದ್ದಿದ್ದಿಲ್ಲ. ನಾವು ಟ್ರಸ್ಟ್ ನೋಡ್ರಿ ನಿಂತಲ್ಲಿ ಅದು ಹೋರಾಟ ಪ್ರಾರಂಭ ಆಯ್ತು. ಅಲ್ಲಿ ಏನೇನಾಯ್ತು ಅನ್ನೋದನ್ನ ಅದ್ರ ಸಂದರ್ಭ ಬಂದಾಗ ಬಿಚ್ಚಿಡ್ತೀನಿ. ಇವ್ರೆಷ್ಟು ಸಂಸ್ಥೆ ಮಾಡ್ಕೊಂಡ್ರ ಗುರುಗಳು, ಇವ್ರ ವೈಯಕ್ತಿಕ ಎದಕ್ ಬೇಕ್ರಪ್ಪ ಇವ್ರಿಗೆ? ಗುರುಗಳಾದ್ಮೇಲೆ ಒಂದು ಧರ್ಮದ ಗುರುಗಳಾದ್ಮೇಲೆ ಒಂದು ಟ್ರಸ್ಟ್ ಅಡಿಯಲ್ಲಿದ್ದಾಗ ಇವ್ರ ವೈಯಕ್ತಿಕ ಸಂಸ್ಥೆಗಳನ್ನ ಯಾಕೆ ಮಾಡ್ಕೊಂಡ್ರ? ದಾವಣಗೆರೆಗೆ ಹೋಗ್ರಿ ಒಂದು ದೊಡ್ಡ ಸಂಸ್ಥೆ ಮಾಡ್ಕೊಂಡ್ರ. ಕೂಡಲ ಸಂಘದ ಒಂದು ಶಾಲೆ ಪ್ರಾರಂಭ ಮಾಡಿದಾರೆ, ಅವ್ರು ವೈಯಕ್ತಿಕ ಸ್ವಯಂ ಘೋಷಿತ. ಯಾಕೆ ಬೇಕು ಇವು ಗುರುಗಳಿಗೆ ಇವೆಲ್ಲ ಆಸೆ? ಇವತ್ತು ದಾವಣಗೆರೆಯಲ್ಲಿ ಏನೊಂದು ಕಾಲೇಜು ಸಂಸ್ಥೆಯನ್ನು ನಡೆಸ್ತಾ ಇದಾರಲ್ಲ, ಅದೆಷ್ಟು ಸ್ವಂತ ಕಟ್ಟಡ, ಸ್ವಂತ ಜಾಗೆ, ಅದಕ್ಕೆ ದುಡ್ಡು ಅಲ್ಲಿ ಬಂತು ಗುರುಗಳಿಗೆ?